ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿದ್ದು ಬಿಜೆಪಿಯವರು ರಣಹದ್ದುಗಳು ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟರು. ಇದಕ್ಕೆ ಏನೇನು ಹೇಳಿದಾರೆ ನೋಡೋಣ. ಬಿಜೆಪಿಯವರು ಯಾವತ್ತೂ ಕೂಡ ಸಾವು ಎಲ್ಲಾದರೂ ಅಲ್ಲಿ ರಾಜಕಾರಣ ಮಾಡ್ತಾರೆ. ಹೆಣ ಬಿದ್ದರೆ ಸಾಕು ಕಾಯ್ತಾ ಇರ್ತಾರೆ, ಹದ್ದುಗಳ ಥರ ರಣಹದ್ದುಗಳ ಥರ ಕಾಯ್ತಾ ಇರ್ತಾರೆ ಬಿಜೆಪಿಯವರು. ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅನೇಕ ಘಟನೆಗಳು ಈ ರೀತಿ ಆಗಿದೆ. ರಾಜೀನಾಮೆ ಪಡೆದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ರಣಹದ್ದುಗಳು ಯಾರಿಗೆ ಅಂತ ಹೇಳಿದ್ರೆ ಈ 11 ಜನರ ಕೊಲೆ ಏನಾಗಿದೆ ಅದಕ್ಕೆ ಗರ್ಡನ್ ರೀತಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀರಿ. ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀರಿ. ಅಮಾನುಷವಾದಂತ ಕೊಲೆ ಇದು. ವಿಧಾನಸೌಧಕ್ಕೆ ಅಂತ ಕರೆದವ್ರು ನೀವು, ಸ್ಟೇಡಿಯಂ ಅಲ್ಲಿ ಬನ್ನಿ ಅಂತ ಕರೆದವ್ರು ನೀವು, ನೀವೇ ಎಸ್ಕೇಪ್ ಆಗ. ಮೊನ್ನೆ ಸತ್ತರಲ್ಲ 242 ಜನ, ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು? ರೈಲ್ವೆ ಸತ್ತರಲ್ಲ, ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು? ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದಲೆ ಉದ್ಘಾಟನೆ ಮಾಡುವಲ್ಲೇ ಬಿದ್ದೋಯ್ತಲ್ಲ, 140 ಜನ ಸತ್ತರು, ಅದಕ್ಕೆ ಯಾರು? ರಾಜೀನಾಮೆ ಯಾಕೆ ಕೊಡಬೇಕು? ಓಕೆ ಸರ್, ಬಟ್ ಇದನ್ನೆಲ್ಲ ಲಿಂಕ್ ಮಾಡಿಕೊಂಡು ರಾಮಲಿಂಗಾರೆಡ್ಡಿ ಈಸ್ ರಾಂಗ್. ಸಾಮಾನ್ಯ ವೆಲ್ ಕಂಟ್ರೋಲ್ಡ್ ಟಾಕಿಂಗ್ ಇರುತ್ತೆ. ಟುಡೇ ಯು ಹ್ಯಾವ್ ಕ್ರಾಸ್ ದ ಲೈನ್. ಯಾರು ರಣಹದ್ದು? ಇನ್ನು ಕಾಂಗ್ರೆಸ್ಸಲ್ಲಿ ರಣಹದ್ದುಗಳಿಲ್ವಾ? ಬರೀ ಒಂದು ರಾಜಕೀಯವಾಗಿ ಹಿಂಗೆ ಘಟನೆ ನಡೆದಾಗ ಅದು ರಣಹದ್ದ? ಜನರನ್ನ ಹೀರಿ, ರಕ್ತ ಹೀರಿ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಂಗೆ ಇದರಲ್ಲಿ ಮತ್ತೊಂದರಲ್ಲಿ ಕಾಸು ಹೊಡೆದು ತಿಂತ ಕೂತಿದಾರಲ್ಲ ನಿಮ್ಮ ಪಕ್ಷದ ಒಳಗಡೆಯಲ್ಲಿ ಭಾಳ ಜನ ರಣಹದ್ದುಗಳಲ್ವಾ? ಟ್ರಾನ್ಸ್ಫರ್ ಮಾಡ್ಸೋಕ್ಕೆ ಗೋಳಾಡಿಸಿ ಕಣ್ಣೀರು ಹಾಕಿಸ್ತಾ ಇದ್ದೀರಲ್ಲ, ರಣಹದ್ದುಗಳಲ್ವಾ? ಎಲ್ಲ ಸ್ಮೂತ್ ಆಗಿ ಆಗ್ತಾ ಇದೆಯಾ? ಹೇಳಿದ್ದನ್ನ ನುಡಿದಂತೆ ನಡೆಗೆ ಜಾರಿ ಅಂತ ಒಂದಾದ್ಮೇಲೆ ಒಂದು ಪ್ರೈಸ್ ರೈಸ್ ಮಾಡ್ಕೊಂಡು ಬಂದ್ರಲ್ಲ ನಮ್ಮ ಪ್ರಾಣ ತಿನ್ನಕ್ಕೆ, ರಣಹದ್ದುಗಳಲ್ವಾ? ಈ ರಣಹದ್ದುಗಳ ಪಾರ್ಟಿ ಜೊತೆನೆ ಸಾಯೇಬ ತಾವು ಕೈ ಜೋಡಿಸಿ ಹೋಗಿರ್ಲಿಲ್ವಾ? ವಾಪಸ್ ಓಡ್ ಬಂದ್ಬಿಟ್ರಿ. ಅವತ್ತು ರಣಹದ್ದುಗಳು ಚೆನ್ನಾಗಿದ್ವಾ? ಇಟ್ಸ್ ನಾಟ್ ಎ ಫೇರ್ ಕಾಮೆಂಟ್. ಎಸ್, ರಾಜ್ಯದಲ್ಲಿ ಮುಂಗಾರು ಆರ್ಭಟ ದಿನೇ ದಿನೇ ಜೋರಾಗ್ತಾ ಇದೆ. ಕರಾವಳಿ ಮಲೆನಾಡು ಭಾಗದಲ್ಲಂತೂ ಹೇಳತೀರದಾಗಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ನದಿಗಳು ಉಕ್ಕಿ ಹರಿತಾ ಇವೆ. ಪ್ರವಾಹ ಭೀತಿಯನ್ನ ಹೆಚ್ಚು ಮಾಡ್ತಿದೆ. ಭಾರೀ ಮಳೆಗೆ ಮಂಗಳೂರು ಹೊರವಲಯದ ಕಣ್ಣೂರು ಎಚ್ಎಸ್ ನಗರದಲ್ಲಿ ಏಕಾಏಕಿ ಗುಡ್ಡ ಕುಸಿತವು ಕೂಡ ಆಗಿದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕೊಡಗಿನಲ್ಲೂ ಭಾಗಮಂಡಲ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆ ಪರಿಣಾಮ ಬೆಳಗಾವಿಯಲ್ಲಿ ನದಿಗಳೆಲ್ಲ ಉಕ್ಕಿ ಹರಿತಾ ಇದೆ. ಕೇರಳದ ಕಾಸರಗೋಡಿನಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಎಲ್ಲ ಕಡೆ ಚೆನ್ನಾಗಿದೆ. KRS, ಹೇಮಾವತಿ, ಹಾರಂಗಿಗೆಲ್ಲ ನೀರು ಬಂದಿದೆ. KRSಗೆ 111-112 ಅಡಿ ನೀರಾಗಿದೆಯಂತೆ. ಒಳ್ಳೇದಪ್ಪ. ಆಗಲೇ ಬ್ರದರ್ಸ್ ಕೊಡೋಣ ಒಂಚೂರು ಹೇಳ್ತಾರಲ್ಲ, ಬ್ರದರ್ಸ್ ಕೊಟ್ರೆ ಆಯ್ತಪ್ಪ. ಏನು ಬ್ರದರ್ ಅಂತಂದ್ರೆ ಆಯ್ತಪ್ಪ. ಓಕೆ ಅಲ್ಲ, ಕೊಡೋಣ ಇದ್ದಿದ್ದು ಇಟ್ಕೊಂಡೆ ನಮಗೆ ಉಪ್ಪಿಗೆ ಹಾಕೊಂಡು ನೆಕ್ಕಬೇಕಾ? ಅದ್ರಲ್ಲಿ ಮುಳ್ಕೊಳಕ್ಕೆ ನಾವು ಯಾವನು ಇಟ್ಕೊತಾನೆ? ಎಲ್ಲ ಕಡೆನೂ ಆಗಿದೆ. ಹುಷಾರಾಗಿ ಹೇಳ್ಬೇಕಷ್ಟೇ. ಆಮೇಲೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಾರ, ಫ್ಲಡ್ಡು ಗಿಡ್ಡು ಬಂದರೆ ಎಲ್ಲ ಮೋದಿ ಇದೇನು ನಿಜಾನಲ್ಲ, ಸರಿ ಇಲ್ಲ ಅಂತೀರಾ ನಂಬಕ್ಕೆ ಬರಲ್ಲ ಕೆಲವ್ರನ್ನ. ಯಾರೋ ಒಬ್ಬ ಮಹಾನ್ ಘನತೆ ವೆತ್ತ ಕಚಡ ಕಾಂಗ್ರೆಸ್ ಲೀಡರ್ ಒಬ್ಬ ಯಾರೋ ಹೇಳಿದ್ದು ಕೇಳಿಸ್ಕೊತಾ ಇದ್ದಪ್ಪ ನಾನು. ಇದು ಮೇಂಟೆನೆನ್ಸ್ ಇಶ್ಯೂ, ಅದು ನಥಿಂಗ್ ಬಟ್ ಮೇಂಟೆನೆನ್ಸ್ ಇಶ್ಯೂ, ಅದು ಇದು ಇದು ಅಂತೆಲ್ಲ ಆ ಥರ ಎಲ್ಲ ಏನೇನು ಅದನ್ನು ಸರ್ಕಾರ ಫಾಲೋ ಮಾಡಿಸಿಲ್ಲ ಅಂತ ಏನೇನೋ ಬಿಡ್ತಾ ಇದ್ರು. ಏನು ಸಂಬಂಧವೇ ಇಲ್ಲ ಬಿಡ್ತಾರೆ. ಎಸ್.